ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ನ್ಯೂಸ್ನ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಇವತ್ತು ಆಗಸ್ಟ್ 15 ನಮ್ಮ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಪ್ರೈಮ್ ಮಿನಿಸ್ಟರ್ ಕೆಂಪುಕೋಟೆಯಲ್ಲಿ ಭಾಷಣವನ್ನು ಮಾಡ್ತಾರೆ. ಅದರಲ್ಲಿ ಅವರು ದೇಶದ ಪ್ರಗತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಸ್ಪೀಚ್ ಅನ್ನ ನೀವು ನೋಡಿರ್ತೀರಿ ಅನ್ಕೊಳ್ತೀನಿ. ಅದರಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಇಂಪಾರ್ಟೆಂಟ್ ಅಪ್ಡೇಟ್ ಗಳಿದ್ವಾ, ಅದ್ರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಯಾಕೆಂತಂದ್ರೆ ಇವರು ದೇಶದ ಪ್ರಗತಿಯ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡ್ತಾರೆ. ಅದು ಸ್ಟಾಕ್ ಮಾರ್ಕೆಟ್ಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಫ್ಯೂಚರ್ ಬಗ್ಗೆಗೆ ವ್ಯೂಸ್ ಅನ್ನ ಕೊಡುತ್ತೆ. ಹಾಗಾಗಿ ನಾವು ಪೂರ್ತಿ ಅವರ 1.5 ಗಂಟೆ ಸ್ಪೀಚ್ ನ ಬಗ್ಗೆ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಮೆಜಾರಿಟಿ ನೋಡಿರ್ಬೋದು ಸುಮಾರು ಜನ. ಬಟ್ ನಾವು ನಾನು ಅವಾಗಲೇ ಹೇಳಿದಾಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಗಳಿದ್ವು, ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ, ಮಾರ್ಕೆಟ್ಗೆ ಅಂತ ಅಂದ ತಕ್ಷಣ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಅವರು ಮಾತಾಡೋದಿಲ್ಲ, ಇಂಡಸ್ಟ್ರಿ ಬಗ್ಗೆ, ಗ್ರೋತ್ ಬಗ್ಗೆ ಮಾತಾಡ್ತಾರೆ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ಮೇಲೂ ಕೂಡ ಮಾಡುತ್ತೆ. ನಾವಿಲ್ಲಿ ಹೈಲೈಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಪಾಯಿಂಟ್ಸ್ ಅನ್ನ ಮಾತ್ರ ನೋಡ್ತಾ ಹೋಗೋಣ. ನೀವಿಲ್ಲಿ ನೋಡಬಹುದು, ಪಾತ್ ಆಫ್ ರಿಫಾರ್ಮ್ಸ್ ಈಸ್ ಬ್ಲೂ ಪ್ರಿಂಟ್ ಫಾರ್ ಗ್ರೋತ್, ಸೇಸ್ PM ಮೋದಿ. ಜೊತೆಗೆ ಅವರ ಪ್ಲಾನ್ ಏನಿದೆ ವಿಕಸಿತ ಭಾರತ್, ಅದ್ರ ಬಗ್ಗೆ ಕೂಡ ಸಾಕಷ್ಟು ಮಾತುಗಳನ್ನಾಡಿದ್ದಾರೆ. ಅಂದ್ರೆ 2047 ಯಾವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುತ್ತೋ ಅಷ್ಟರಲ್ಲಿ ನಾವು ಡೆವಲಪ್ಡ್ ಕಂಟ್ರಿ ಆಗಿರ್ಬೇಕು ಅನ್ನೋದು ಅವರ ಟಾರ್ಗೆಟ್. ನಾವು ಕಳೆದ 20 ವರ್ಷದಿಂದ ನೋಡ್ತಾ ಇದೀವಿ, ಡೆವಲಪಿಂಗ್ ಕಂಟ್ರಿ ಇದೇ ಸ್ಟೇಜ್ ಅಲ್ಲಿ ಇದೀವಿ. ಹಾಗಾಗಿ ನಾವು 2047 ಅಷ್ಟರಲ್ಲಿ ಡೆವಲಪ್ಡ್ ನೇಷನ್ ಅನ್ನಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದೀವಿ ಅನ್ನುವಂತ ಮಾತನ್ನ ಅವರು ಈ ಹಿಂದಿನಿಂದನೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಲ್ಲೂ ಕೂಡ ಅದನ್ನ ರಿಪೀಟ್ ಮಾಡಿದ್ದಾರೆ. ಹಾಗೆ ಅವರ ಮಾತಿನಲ್ಲಿ ಕೆಲವೊಂದು ಸೆಕ್ಟರ್ಸ್ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗಿದೆ. ಸೊ ನೀವು ಇಲ್ಲಿ ನೋಡಬಹುದು, ಸೆಮಿ ಕಂಡಕ್ಟರ್ಸ್, ಗ್ರೀನ್ ಜಾಬ್ಸ್ ಟು ಸ್ಪೇಸ್ ಸ್ಟಾರ್ಟ್ಅಪ್ಸ್. ಹಾಗೆ 10 ಥಿಂಗ್ಸ್ PM ಮೋದಿ ಸೆಡ್ ಆನ್ ಇಂಡಿಯಾಸ್ ಎಕಾನಮಿ ಇನ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್. ಸೊ ಈ 10 ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಎಕಾನಮಿ ಬಗ್ಗೆ ಮಾತಾಡಿರುವಂತದ್ದು. ನಮ್ಮ ಎಕಾನಮಿ ಚೆನ್ನಾಗಿ ಗ್ರೋ ಆಗ್ತಿದೆ ಅಂತಂದ್ರೆ ಮಾರ್ಕೆಟ್ ಕೂಡ ಗ್ರೋ ಆಗುತ್ತೆ. ಎಕಾನಮಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗೋದಿಲ್ಲ. ಎಕಾನಮಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ಇಂಡಸ್ಟ್ರೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಆಗ್ಲೇ ಅದು ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡೋದು. ಹಾಗಾಗಿ 10 ಥಿಂಗ್ಸ್ ಅನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಸ್ಪೇಸ್ ಸೆಕ್ಟರ್ ನಾವು ಇತ್ತೀಚೆಗೆ ನೋಡಿದೀವಿ, ಎಸ್ಪೆಷಲಿ ಚಂದ್ರಯಾನ್ 3 ಟೈಮಲ್ಲಿ ಹಲವು ಸ್ಟಾಕ್ಗಳಲ್ಲಿ ರ್ಯಾಲಿ ಕಂಡು ಬಂದಿತ್ತು. ಆಗ ನಾನು ಸಪರೇಟ್ ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಟ್ಟಿದ್ದೆ ಸ್ಪೇಸ್ಗೆ ಸಂಬಂಧಪಟ್ಟಂತಹ ಸ್ಟಾಕ್ಗಳ ಬಗ್ಗೆ. ಇಲ್ಲಿ ಗ್ರೋತ್ ಆಪರ್ಚುನಿಟಿ ಇದೆ, ಈ ಸೆಕ್ಟರ್ ನ ಸ್ಟಡಿ ಮಾಡಬಹುದು ಅಂತ. ಬಟ್ ಇಲ್ಲಿ ರಿಸ್ಕಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೆಜಾರಿಟಿ ಸ್ಟಾಕ್ಗಳು ಸಣ್ಣ ಕಂಪನಿಗಳಾಗಿದ್ವು. ಇವತ್ತು ಮೋದಿ ಅವರ ಸ್ಪೀಚ್ ಅಲ್ಲೂ ಕೂಡ ಈ ಸ್ಪೇಸ್ ಸೆಕ್ಟರ್ ನ ಬಗ್ಗೆ ಮಾತುಗಳು ಬಂದಿದೆ. ನೋಡಬಹುದು, ದ ಸ್ಪೇಸ್ ಸೆಕ್ಟರ್ ಈಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ವಿ ಹ್ಯಾವ್ ಡನ್ ಮೆನಿ ರಿಫಾರ್ಮ್ಸ್ ಇನ್ ದಿಸ್ ಸೆಕ್ಟರ್. ಹಲವಾರು ರಿಫಾರ್ಮ್ಸ್ ನ ನಾವು ಮಾಡಿದೀವಿ ಅಂತ ಹೇಳಿದರೆ. ಹಾಗೆ ಮೆನಿ ಸ್ಟಾರ್ಟ್ಅಪ್ ಆರ್ ಎಂಟರಿಂಗ್ ದಿಸ್ ಸೆಕ್ಟರ್. Space sector, which is becoming vibrant, is an essential element towards making India a powerful nation. ಭಾರತವನ್ನ ಪವರ್ಫುಲ್ ಕಂಟ್ರಿ ಅಥವಾ ನೇಷನ್ ಮಾಡಬೇಕು ಅಂತಂದ್ರೆ ಸ್ಪೇಸ್ ಸೆಕ್ಟರ್ ಕೂಡ ಎಸೆನ್ಷಿಯಲ್ ಆಗಿರುತ್ತೆ. ಹಾಗೆ ವಿ ಆರ್ ಫೋಕಸಿಂಗ್ ಅಂಡ್ ಗಿವಿಂಗ್ ಸ್ಟ್ರೆಂತ್ ಟು ದಿಸ್ ಸೆಕ್ಟರ್ ವಿತ್ ಲಾಂಗ್ ಟರ್ಮ್ ಐಡಿಯಾ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ಬದಲಾವಣೆ ಗಾಳಿ ಬೀಸ್ತು ಅಂತಂದ್ರೆ ಅದು ಇಮಿಡಿಯೇಟ್ಲಿ ಎಫೆಕ್ಟ್ ಆಗೋದಿಲ್ಲ. ಸ್ಟಾಕ್ ಗಳಲ್ಲಿ ಇಮಿಡಿಯೇಟ್ ಆಗಿ ರ್ಯಾಲಿ ಬರ್ಬೋದು, ಬಟ್ ಅವುಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದು. ಇಲ್ಲೂ ಕೂಡ ಸರ್ಕಾರ ಕೂಡ ಗಮನ ಹರಿಸ್ತಾ ಇರೋದು ಲಾಂಗ್ ಟರ್ಮ್ ಅಲ್ಲಿ ಇಲ್ಲಿ ಬದಲಾವಣೆಗಳನ್ನ ತರಬೇಕು, ಸ್ಟ್ರೆಂತ್ ಮಾಡಬೇಕು ಈ ಸೆಕ್ಟರ್ ಅನ್ನ ಅಂತ. ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನಾವು ಸ್ಟಡಿ ಮಾಡಬೇಕಾಗುತ್ತೆ ಇನ್ ಕೇಸ್ ಸ್ಪೇಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಲ್ಲಿ ಹೋಗ್ತೀವಿ ಅಂತಂದ್ರೆ. ನಂತರ ಇಂಡಿಯಾಸ್ ಬ್ಯಾಂಕಿಂಗ್ ಸೆಕ್ಟರ್ ಸ್ಟ್ರಾಂಗ್ ಸಪೋರ್ಟಿಂಗ್ ಫಾರ್ಮಲ್ ಎಕಾನಮಿ. ಇದು ಎಲ್ರಿಗೂ ಗೊತ್ತಿರೋ ಅಂತದ್ದೇ ಈಗಾಗಲೇ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಖಂಡಿತ ಯಾವುದೇ ಎಕಾನಮಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕಾನಮಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸೆಕ್ಟರ್ ಅಂತಾನೆ ಹೇಳ್ಬೋದು. ನಮ್ಮ ದೇಹದಲ್ಲಿ ನರ ವ್ಯವಸ್ಥೆ ಹೇಗಿರುತ್ತೋ ಹಾಗೆ ಯಾವುದೇ ಒಂದು ಎಕಾನಮಿಗೆ ಬ್ಯಾಂಕಿಂಗ್ ಸಿಸ್ಟಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿನೇ ಬ್ಯಾಂಕಿಂಗ್ ಸಿಸ್ಟಮ್ ನ ಕೊಲಾಪ್ಸ್ ಆಗೋದಕ್ಕೆ ಬಿಡೋದಿಲ್ಲ ಯಾವುದೇ ಗವರ್ನಮೆಂಟ್ಸ್. ಸೊ ಅದ್ರ ಬಗ್ಗೆ ಹೇಳಿದ್ರೆ ನೋಡಬಹುದು, ಇಲ್ಲಿ ಎ ಸ್ಟ್ರಾಂಗ್ ಬ್ಯಾಂಕಿಂಗ್ ಸೆಕ್ಟರ್ ಮೀನ್ಸ್ abundant availability of loans to all sections of the country's population, including youth, farmers and entrepreneurs. ಬ್ಯಾಂಕಿಂಗ್ ಸೆಕ್ಟರ್ ಸ್ಟ್ರಾಂಗ್ ಇದ್ರೆ ಇವೆಲ್ಲನೂ ಕೂಡ ಸಾಧ್ಯ ಆಗೋದು, ದೇಶದ ಬೆಳವಣಿಗೆಗೂ ಕೂಡ ಸಹಕಾರಿಯಾಗೋದು. ಹಾಗೆ ನೋಡಬಹುದು, ದಿಸ್ ಈಸ್ ಇಂಡಿಯಾಸ್ ಗೋಲ್ಡನ್ ಪೀರಿಯಡ್. ಯಾಕೆ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು, ಕ್ಲೈಮಿಂಗ್ ದಟ್ ಆಲ್ ಸೆಕ್ಟರ್ಸ್ ಆಫ್ ದ ಎಕಾನಮಿ ಆರ್ ಮೂವಿಂಗ್ ಅಹೆಡ್ ಇನ್ ದ ಅಕ್ಸಲರೇಟೆಡ್ ಪೇಸ್. ಎಲ್ಲ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಜೊತೆಗೆ ಫಾಸ್ಟ್ ಗ್ರೋತ್ ಆಗ್ತಾ ಇದೆ. ವಿತ್ ದ ಎಫರ್ಟ್ಸ್ ಆಫ್ ಆಲ್ ದ ಕಂಟ್ರಿ ಈಸ್ ಎಡೆಡ್ ಟುವರ್ಡ್ಸ್ ಎ ಬಿಕಮಿಂಗ್ ಎ ಡೆವಲಪ್ಡ್ ನೇಷನ್ ಬೈ 2047. 2047 ಡೆವಲಪ್ಡ್ ನೇಷನ್ ಆಗೋ ನಿಟ್ಟಿನಲ್ಲಿ ಎಲ್ಲರ ಎಫರ್ಟ್ ಬೇಕು, ಅದು ಕಂಡು ಬರ್ತಿದೆ ಅಂತ ಹೇಳ್ತಿದ್ದಾರೆ. ನಂತರ ಅವರ್ ಪಾತ್ ಆಫ್ ರಿಫಾರ್ಮ್ಸ್ ಇಸ್ ಬ್ಲೂ ಪ್ರಿಂಟ್ ಫಾರ್ ಗ್ರೋತ್. ಯಾವುದೇ ಒಂದು ದೇಶ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ
ಕಾಲಕ್ಕೆ ತಕ್ಕಂತಹ ಬದಲಾವಣೆಗಳು ರಿಫಾರ್ಮ್ಸ್ ಆಗ್ತಾ ಇರಬೇಕಾಗುತ್ತೆ ಸರ್ಕಾರದ ಕಡೆಯಿಂದ. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ನೋಡಬಹುದು, ಐ ವುಡ್ ಲೈಕ್ ಟು ಅಶ್ಯೂರ್ ದ ಕಂಟ್ರಿಮೆನ್ ಅವರ್ ಕಮಿಟ್ಮೆಂಟ್ ಟು ರಿಫಾರ್ಮ್ಸ್ ಇಸ್ ನಾಟ್ ಲಿಮಿಟೆಡ್ ಟು ಪಿಂಕ್ ಪೇಪರ್ ಎಡಿಟೋರಿಯಲ್ಸ್. ನಮ್ಮ ರಿಫಾರ್ಮ್ಸ್ ಬರೀ ಎಡಿಟೋರಿಯಲ್ಸ್ಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ಅವರ್ ಕಮಿಟ್ಮೆಂಟ್ ರಿಫಾರ್ಮ್ಸ್ ಇಸ್ ನಾಟ್ ಫಾರ್ ಫ್ಯೂ ಡೇಸ್ ಆಫ್ ಅಪ್ರಿಸಿಯೇಷನ್. ಅಂದ್ರೆ ಕೆಲವು ದಿನಗಳಿಗೆ ಮಾತ್ರ ಸೀಮಿತ ಆಗ್ತಿಲ್ಲ, ನಮ್ಮದೇನಿದ್ರು ಲಾಂಗ್ ಟರ್ಮ್. ಇಟ್ ಈಸ್ ವಿತ್ ದ ಇಂಟೆನ್ಷನ್ ಆಫ್ ಸ್ಟ್ರೆಂಥನಿಂಗ್ ದ ಕಂಟ್ರಿ. ದಟ್ ಈಸ್ ವೈ ಐ ಕ್ಯಾನ್ ಸೇ ದಟ್ ಅವರ್ ಪಾತ್ ಆಫ್ ರಿಫಾರ್ಮ್ಸ್ ಇಸ್ ದ ಬ್ಲೂ ಪ್ರಿಂಟ್ ಫಾರ್ ಗ್ರೋತ್ ಇನ್ ವೇ, PM ಮೋದಿ ಸೆಡ್. ಅದನ್ನ ನಾವು ಈಗಾಗಲೇ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೀವಿ ಕೂಡ. ಸರ್ಕಾರದ ಬದಲಾದ ನೀತಿ ನಿಯಮಗಳೇ ಹಲವು ಸೆಕ್ಟರ್ ಗಳಲ್ಲಿ ತುಂಬಾ ಒಳ್ಳೆ ಗ್ರೋತ್ ನ ಕೊಡ್ತಾ ಇರೋದು, ಹಾಗಾಗಿನೇ ಒಳ್ಳೆ ರಿಟರ್ನ್ಸ್ ಕೂಡ ಸಿಗ್ತಾ ಇರೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೈಲ್ವೇಸ್ ಅಂಡ್ ಡಿಫೆನ್ಸ್ ಅಂಡ್ ಗ್ರೀನ್ ಎನರ್ಜಿ. ನಂತರ ಇಂಡಿಯಾ ಕ್ಯಾನ್ ಅಚೀವ್ ವಿಕಸಿತ್ ಭಾರತ್ ಮಿಷನ್ ಬೈ 2047. ಇದಕ್ಕಾಗಿ ಜನರಿಗೂ ಕೂಡ ಕೆಲವೊಂದು ಮಾತನ್ನು ಹೇಳಿದ್ದಾರೆ. Similar to how 40 crore Indians in the pre-independence era united to achieve freedom, 140 crore Indians can unite achieve the mission become Vikasit Bharat or developed India by 2047. ಹೇಗೆ ಸ್ವಾತಂತ್ರ್ಯಕ್ಕೋಸ್ಕರ 40 ಕೋಟಿ ಭಾರತೀಯರು ಒಂದಾಗಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಅದೇ ರೀತಿ 140 ಕೋಟಿ ಭಾರತೀಯರು ಒಂದಾಗಿ ಕೆಲಸ ಮಾಡಿದ್ರೆ 2047 ನಮಗೆ ಡೆವಲಪ್ಡ್ ಇಂಡಿಯಾ ಅಥವಾ ವಿಕಸಿತ ಭಾರತ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗೆ ಈಸ್ ಆಫ್ ಲಿವಿಂಗ್ ಮಿಷನ್. The middle class gives a lot to the nation and expect a certain quality of life. It will be our endeavor ensure minimum government interference and improving ease of living. ನಾವು ಪಂಚಾಯತಿಂದ ಸೆಂಟ್ರಲ್ ಲೆವೆಲ್ ವರೆಗೂ ವರ್ಕ್ ಮಾಡ್ತಾ ಇದ್ದೀವಿ, ಜನರ ಜೀವನ ಮಟ್ಟವನ್ನ ಸುಧಾರಿಸಲಿಕ್ಕೆ, ಸರಳವಾಗಿಸಲಿಕ್ಕೆ ಅಂತ ಹೇಳಿದ್ದಾರೆ. ನಂತರ ಸೆಮಿ ಕಂಡಕ್ಟರ್ಸ್ ಇನ್ ಫೋಕಸ್, ಇಂಡಿಯಾ ಕ್ಯಾನ್ ಪ್ರೊವೈಡ್ ಎಂಡ್ ಟು ಎಂಡ್ ಸೊಲ್ಯೂಷನ್. ಸೊ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಕೂಡ ಮಾತನ್ನ ಹೇಳಿದ್ದಾರೆ. ನೋಡಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್ ಆರ್ ಇನ್ ಫೋಕಸ್ ಅಂಡ್ ಇಂಡಿಯಾ has the capability to provide end-to-end solution for the world, PM Modi said. He also pointed out that India was quick to roll out 5G internet services and has begun preparing for 6G now. ಈಗಾಗಲೇ 5G ಇಂಟರ್ನೆಟ್ ಸರ್ವಿಸಸ್ ರೋಲ್ ಔಟ್ ನಡೀತಾ ಇದೆ. ನಂತರ 6Gಗೆ ಪ್ರಿಪರೇಷನ್ ಕೂಡ ಶುರುವಾಗಿದೆ ಅಂತ ಹೇಳಿದ್ದಾರೆ. ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಕೂಡ ಭಾರತ ಅತಿ ವೇಗವಾಗಿ ಕೆಲಸ ಮಾಡ್ತಾ ಇದೆ, ಎಸ್ಪೆಷಲಿ ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ. ನಂತರ 75,000 ನ್ಯೂ ಮೆಡಿಕಲ್ ಸೀಟ್ಸ್ ಇನ್ ನೆಕ್ಸ್ಟ್ 5 years. ನೆಕ್ಸ್ಟ್ 5 years ಅಲ್ಲಿ 75,000 ಮೆಡಿಕಲ್ ಸೀಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ 25,000 ಮೆಡಿಕಲ್ ಸ್ಟೂಡೆಂಟ್ಸ್ ಹೊರಗಡೆ ಹೋಗ್ತಿದ್ದಾರೆ ಮೆಡಿಕಲ್ ಎಜುಕೇಶನ್ಗೆ ಅಂತ ಹೇಳಿದ್ದಾರೆ. ಹಾಗೆ ಕ್ಲೈಮೇಟ್ ಬಗ್ಗೆ ಕೂಡ ಅವರು ಮಾತನ್ನ ಹೇಳಿದ್ದಾರೆ. ನೋಡಬಹುದು, ಫೋಕಸ್ ಆನ್ ಕ್ಲೈಮೇಟ್ ಗೋಲ್ಸ್ ವಿಲ್ ಕ್ರಿಯೇಟ್ ಗ್ರೀನ್ ಜಾಬ್ಸ್. ಈಗಾಗಲೇ ನಮಗೆ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ. ಕ್ಲೈಮೇಟ್ ರಿಲೇಟೆಡ್ ಇಟ್ಕೊಂಡು ಸರ್ಕಾರಗಳು ಮೂವ್ ಆಗ್ತಿವೆ, ಅದರಿಂದ ಗ್ರೀನ್ ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಆ ಸೆಕ್ಟರ್ ಕೂಡ ಗ್ರೋತ್ ಆಗುತ್ತೆ. ಅದರಿಂದ ಇನ್ವೆಸ್ಟರ್ಸ್ಗೂ ಕೂಡ ಖಂಡಿತ ಒಳ್ಳೆ ಲಾಭ ಈಗಾಗಲೇ ಆಗ್ತಾ ಇದೆ, ಮುಂದೆ ಕೂಡ ಅದು ಕಂಟಿನ್ಯೂ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ನಂತರ ಸ್ಟೇಟ್ಸ್ ಮಸ್ಟ್ ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್ಸ್. ಸ್ಟೇಟ್ಗಳಿಗೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ತಮ್ಮ ಸ್ಪೀಚ್ ಅಲ್ಲಿ. ಸೊ ಹಾಗೆ ಇನ್ಫ್ರಾ ಬಗ್ಗೆ ನೀವು ಇಲ್ಲಿ ನೋಡಬಹುದು. ದ ಗವರ್ನಮೆಂಟ್ ಓವರ್ ದ ಪಾಸ್ಟ್ ಡಿಕೇಡ್ ಹ್ಯಾಸ್ ಫೋಕಸ್ಡ್ ಆನ್ ಪ್ರೊವೈಡಿಂಗ್ ಈಸ್ ಆಫ್ ಲಿವಿಂಗ್ ಅಂಡ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್, PM Modi said. Crores of houses along with several roads, highways, airports and ports have been built over the last 10 years. ಹೀಗೆ ಸಾಕಷ್ಟು ಪಾಯಿಂಟ್ಸ್ ಅನ್ನು ಅವರು ಮೆನ್ಷನ್ ಮಾಡಿದ್ದಾರೆ ತಮ್ಮ ಭಾಷಣದಲ್ಲಿ. ಇವೆಲ್ಲನೂ ಕೂಡ ಫ್ಯೂಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು, ಸ್ಪೇಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು, ಗ್ರೀನ್ ಜಾಬ್ಸ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು, ಹಾಗೆ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಆಗ್ಬೋದು. ಅದೇ ಪಾಲಿಸೀಸ್ ಕಂಟಿನ್ಯೂ ಆಗ್ತಾ ಇದೆ. ಜೊತೆಗೆ ಅಲ್ಲಿ ಹಲವಾರು ಚೇಂಜಸ್ ಅನ್ನ ಕೂಡ ನಾವು ಮಾಡ್ತಿದೀವಿ, ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲವೂ ಕೂಡ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಖಂಡಿತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಆಯಾಯ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವು. ಈಗಾಗಲೇ ಈ ಸ್ಪೀಚ್ ಅಲ್ಲಿ ಮೆನ್ಷನ್ ಮಾಡಿದಂತ ಸೆಕ್ಟರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದಾವೆ. ಇನ್ಫ್ರಾ ಆಗ್ಬೋದು, ಸೆಮಿ ಕಂಡಕ್ಟರ್ಸ್ ಆಗ್ಬೋದು, ಗ್ರೀನ್ ಎನರ್ಜಿ ಆಗ್ಬೋದು, ಸ್ಪೇಸ್ ಆಗ್ಬೋದು, ಎಲ್ಲಾನು ಕೂಡ ಫ್ಯೂಚರ್ ಅಲ್ಲೂ ಕೂಡ ಸರ್ಕಾರದ ಗಮನ ಈ ಸೆಕ್ಟರ್ ಅಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ರೈಲ್ವೆ ಸೆಕ್ಟರ್ ಮೆನ್ಷನ್ ಮಾಡಿಲ್ಲ ಅಂತ ನೀವು ಅಂದ್ಕೊಳ್ಬಹುದು, ಅಥವಾ ಡಿಫೆನ್ಸ್ ಸೆಕ್ಟರ್ ನ ಮೆನ್ಷನ್ ಮಾಡಿಲ್ಲ ಅಂತ ಅಂದ್ಕೊಳ್ಬಹುದು. ಖಂಡಿತ ಮೆನ್ಷನ್ ಮಾಡಬೇಕು ಅಂತ ಏನಿಲ್ಲ. ಇನ್ಫ್ರಾ ಅಂತಂದ್ರೆ ಅದು ರೈಲ್ವೆನೂ ಬರುತ್ತೆ. ನಂತರ ಡಿಫೆನ್ಸ್ ಅಂತೂ ಬೇಕೇ ಬೇಕು ನಮ್ಗೆ. ಸೊ ಡಿಫೆನ್ಸ್ ಸ್ಟ್ರಾಂಗ್ ಆಗ್ಲೇಬೇಕು. ಹಾಗಾಗಿ ಆ ನಿಟ್ಟಿನಲ್ಲಂತೂ ಸರ್ವ ಪ್ರಯತ್ನ ನಡೀತಾನೆ ಇರುತ್ತೆ ಸರ್ಕಾರದ ಕಡೆಗಿಂದ. ಹಾಗಾಗಿ ನಮ್ಮ ಕಮಿಟ್ಮೆಂಟ್ ಏನಿದೆ ಇನ್ವೆಸ್ಟ್ಮೆಂಟ್ ಕಡೆ, ಅದನ್ನ ಆಸ್ ಯೂಶುವಲ್ ಕಂಟಿನ್ಯೂ ಮಾಡಬೇಕು. ಜೊತೆಗೆ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸಸ್ ಗಳನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಖಂಡಿತ ನಮ್ಗೆ ಅಲ್ಲಿ ಒಳ್ಳೆ ಗ್ರೋತ್ ಅವಕಾಶ ಇರುತ್ತೆ, ನಮ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗುವಂತ ಅವಕಾಶ ಇರುತ್ತೆ. ಆ ಕಡೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಎಲ್ಲರೂ ಕೂಡ. ಜೊತೆಗೆ ನಮ್ಮ ಇಂಡಿಪೆಂಡೆನ್ಸ್ ಜೊತೆಗೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನು ಕೂಡ ಗಳಿಸ್ಕೊಳ್ಳೋ ಕಡೆ ಹೆಜ್ಜೆ ಹಾಕೋಣ ಎಲ್ಲರೂ. ಸರಿ ಗೆಳೆಯರೆ, ಸುಮಾರು 1.5 ಗಂಟೆಗಳ ಭಾಷಣ ಇದು. ಅದನ್ನ
8-10 ನಿಮಿಷದಲ್ಲಿ ಖಂಡಿತ ನಾವು ಪೂರ್ತಿ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಅನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಇನ್ನು ಸಾಕಷ್ಟು ಹಿಡನ್ ಪಾಯಿಂಟ್ಸ್ ಕೂಡ ಇರುತ್ತೆ ಅವರ ಸ್ಪೀಚ್ ಅಲ್ಲಿ. ನೀವು ಪೂರ್ತಿ ಸ್ಪೀಚ್ ಅನ್ನು ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ನೀವು ಎಲ್ಲೆಲ್ಲಿ ಅಪರ್ಚುನಿಟಿ ಸಿಗುತ್ತೆ ಆಸ್ ಎ ಇನ್ವೆಸ್ಟರ್ ಆ ಕಡೆ ಕೂಡ ಗಮನ ಹರಿಸಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.